ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ 63 ಕ್ವಶನ್ ತನಕ ಲಾಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. 64ನೇ ನೋಡ್ತಾ ಹೋಗೋಣ. ಸೊ 64ನೇ ಕ್ವಶನ್ ಹೀಗಿದೆ: ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ಏಕೆ ಸೂಕ್ತವಲ್ಲ? ವೈ ಇಸ್ ಪ್ಯೂರ್ ಗೋಲ್ಡ್ ನಾಟ್ ಸೂಟಬಲ್ ಫಾರ್ ಮೇಕಿಂಗ್ ಜ್ಯುವೆಲ್ರಿ ಅಂತ ಕೊಟ್ಟಿದ್ದಾರೆ. ಸೊ 24 ಕ್ಯಾರೆಟ್ ಚಿನ್ನ ಅಂತ ಹೇಳೋದು ಪ್ಯೂರ್ ಚಿನ್ನ ಅಂತ ಹೇಳ್ತೀವಿ, ಶುದ್ಧವಾದ ಚಿನ್ನ. ಆದರೆ ಆಭರಣಕ್ಕೆ ಬಳಸ್ತಕ್ಕಂಥದ್ದು ನಾವು 22 ಕ್ಯಾರೆಟ್ ಚಿನ್ನ. ಆ್ಯಂಡ್ ಆ 22 ಕ್ಯಾರೆಟ್ ಚಿನ್ನದ ಜೊತೆಗೆ ನಾವು ತಾಮ್ರವನ್ನು ಸಹ ಮಿಕ್ಸ್ ಮಾಡಿ ಈ ಒಂದು ಆಭರಣವನ್ನು ರೆಡಿ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ, ಈ ಒಂದು ಪರಿಶುದ್ಧವಾದ ಚಿನ್ನ ಏನಿರುತ್ತೋ ಅದು ಒಡೆಯುವುದಿಲ್ಲ ಅಂತಕ್ಕಂಥದ್ದು ಆಗೋದಿಲ್ಲ. ಯಾಕಂದರೆ ತೀರಾ ಮೆದುವಾಗಿರ್ತಕ್ಕಂಥದ್ದು ಆಪ್ಷನ್ 2 ಏನಿದೆಯೋ, ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ತೀರಾ ಮೆದುವಾಗಿರುತ್ತದೆ. ಹಾಗಾಗಿ ಏನು ಮಾಡ್ತಾರೆ, ಅದಕ್ಕೆ ತಾಮ್ರನೂ ಸಹ ಮಿಕ್ಸ್ ಮಾಡ್ತಾರೆ. ಮತ್ತು 24 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ಚಿನ್ನವನ್ನು ಆಭರಣಗಳ ತಯಾರಿಕೆಗೆ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 2, ಪ್ಯೂರ್ ಗೋಲ್ಡ್ ಇಸ್ ಟೂ ಸಾಫ್ಟ್ ಟು ಬಿ ಯೂಸ್ ಟು ಇನ್ ಜ್ಯುವೆಲ್ರಿ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಅಷ್ಟೇ ಈಗ ಉತ್ತರ. ಅದು ತುಂಬ ಮೆದುವಾಗಿರುತ್ತೆ, ಮುರಿದ ತಕ್ಷಣ ಮುರಿದೋಗ್ಬಿಡುತ್ತೆ. ಹಾಗಾಗಿ ಅವರು 22 ಕ್ಯಾರೆಟ್ನ ಯೂಸ್ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ತಾಮ್ರವನ್ನು ಮಿಕ್ಸ್ ಮಾಡಿ, ಆ ಪ್ರಶ್ನೆಯೂ ಸಹ ಬರ್ಬೋದು, ಚಿನ್ನದ ಜೊತೆಗೆ ತಾಮ್ರವನ್ನು ಏನಕ್ಕೆ ಮಿಕ್ಸ್ ಮಾಡ್ತಾರೆ ಅಂತಲೂ ಸಹ ಕೇಳಬಹುದಾಗಿರುತ್ತೆ. ಓಕೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ: ಬಹ್ರೈನ್ನಲ್ಲಿರುವ ಬಹುಸಂಖ್ಯಾತ ಜನರು ಕೆಳಕಂಡ ಪಂಗಡದವರು ಅಂತ ಕೊಟ್ಟಿದ್ದಾರೆ. ದ ಮೆಜಾರಿಟಿ ಆಫ್ ದ ಪೀಪಲ್ ಆಫ್ ಬಹ್ರೈನ್ ಆರ್ ಶಿಯಾಗಳು, ಅಹಮದಿಯರು, ಸುನ್ನಿಗಳು, ಪಾರ್ಸಿಗಳು ಅಂತ ಕೊಟ್ಟಿದ್ದಾರೆ. ಬಹ್ರೈನಿಯಲ್ಲಿ ಇರ್ತಕ್ಕಂಥ ಜನರು ಯಾವ ಪಂಗಡಕ್ಕೆ ಸೇರಿದ್ದಾರೆ ಅಂತ ಹೇಳಿದರೆ ಶಿಯಾಗಳು. ಆಪ್ಷನ್ 1 ಶಿಯಾಗಳು. ನೆಕ್ಸ್ಟ್ ಕ್ವಶನ್ ಹೀಗಿದೆ: ಆಫ್ಘಾನಿಸ್ತಾನದ ಅಧ್ಯಕ್ಷರ ಹೆಸರೇನು? ದ ಪ್ರೆಸಿಡೆಂಟ್ ಆಫ್ ಆಫ್ಘಾನಿಸ್ತಾನ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ 2024 ಅಥವಾ 2021ರಿಂದ ಶುರುವಾಗ್ತಕ್ಕಂಥದ್ದು ಇವರ ಒಂದು ಅಧಿಕಾರ. 2024 ಸಹ ಇರ್ತಕ್ಕಂಥ ಯಾವ್ದು ಅಂತ ಹೇಳಿದ್ರೆ ಅಬ್ರುಲ್ಲಾ ಸಲೇಹ್ ಅಂತಕ್ಕಂಥವ್ರು. ABRULLAH ಅಬ್ರುಲ್ಲಾ SALEH ಸಲಾ ಅಂತಕ್ಕಂಥವ್ರು ಈ ಆಫ್ಘಾನಿಸ್ತಾನದ ಅಧ್ಯಕ್ಷರಾಗಿ ಈಗ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಆಫ್ಘಾನಿಸ್ತಾನದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಕಾಬೂಲ್ ಆಗಿರ್ತಕ್ಕಂಥದ್ದು, ಕಾಬೂಲ್. ಆ್ಯಂಡ್ ಇದರ ಒಂದು ಕರೆನ್ಸಿ ಅಂತ ಹೇಳಿದ್ರೆ ಅಫ್ಘಾನಿ ಅಂತಕ್ಕಂಥದ್ದು, ಆಫ್ಘಾನಿ. ಓಕೆ. ಸೊ ಕಾಬೂಲು ರಾಜಧಾನಿ ಆಗಿರುತ್ತೆ, ಆಫ್ಘಾನಿ ಬಂದು ಕರೆನ್ಸಿ ಆಗಿರುತ್ತೆ. ಅಬ್ರುಲ್ಲಾ ಸಲೇಹ್ ಅಂತಕ್ಕಂಥವ್ರು 2024 ಆಫ್ಘಾನಿಸ್ತಾನದ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಬಂದು ಭೂಕಂಪನ ತೀವ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ? ದ ಇಂಟೆನ್ಸಿಟಿ ಆಫ್ ಅರ್ಥ್ಕ್ವೇಕ್ ಈಸ್ ಮೆಜರ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಭೂಕಂಪನ ತೀವ್ರತೆ ಅಂತ ಹೇಳಿದ ತಕ್ಷಣ ಬರ್ತಕ್ಕಂಥ ನಮಗೆ ಸಿಸ್ಮೋ ಅಂತಕ್ಕಂಥದ್ದು ಬೇಗ ನಮ್ಮ ಮೈಂಡ್ಗೆ ಬರ್ತಕ್ಕಂಥದ್ದು. ಸೊ ಸಿಸ್ಮೋ ಅಂತ ಹೇಳಿದಾಗ ಇದು ಸಿಸ್ಮೋಗ್ರಾಫ್ ಅಂತಕ್ಕಂಥದ್ದು ಭೂಕಂಪದ ತೀವ್ರತೆಯನ್ನು ಅಳಿತಕ್ಕಂಥದ್ದು. ಇನ್ನು ಬಾರೋಮೀಟರ್ ಅಂತ ಹೇಳಿದ್ರೆ ಲಾಸ್ಟ್ ಇದರಲ್ಲಿ ಇನ್ನೂ ಒಂದು ಕ್ವಶನ್ ಕೊಟ್ಟಿದ್ರು, ಬಾರೋಮೀಟರ್ಗೆ ಸಂಬಂಧಪಟ್ಟಂತೆಯೇ ಕೊಟ್ಟಿದ್ರು. ವಾತಾವರಣದ ಒತ್ತಡವನ್ನು ಅಳಿತಕ್ಕಂಥದ್ದು ಬಾರೋಮೀಟರ್ ಆಗಿರುತ್ತೆ, ವಾತಾವರಣದ ಒತ್ತಡ. ಇನ್ನು ಹೈಡ್ರೋ ಅಂತ ಹೇಳಿದ್ರೆ ಎಷ್ಟು ನೀರಿಗೆ ಸಂಬಂಧಪಟ್ಟಂತೆ ಹೈಡ್ರೋ, ಇಟ್ ಮೀನ್ಸ್ ನೀರು ಹೆಚ್ಚು, ಹೈಡ್ರೋ ಹೌದಲ್ವಾ. ಸೊ ನೀರನ್ನ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಸೊ ನೀರು ಅಥವಾ ದ್ರವ ಅಂತ ಹೇಳ್ಬೋದು, ನೀರು ಅಂತ ಹೇಳ್ಬೋದು, ನೀರಿನಲ್ಲಿ ಇರ್ತಕ್ಕಂಥ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಹೈಡ್ರೋಮೀಟರ್ ಆಗಿರುತ್ತೆ. ವಾತಾವರಣ ಒತ್ತಡವನ್ನು ಅಳಿತಕ್ಕಂಥದ್ದು ಬಾರೋಮೀಟರ್ ಆಗಿರುತ್ತೆ. ಮತ್ತು ಸಿಸ್ಮೋಗ್ರಾಫ್ ಅಂತಕ್ಕಂಥದ್ದು ಭೂಕಂಪದ ತೀವ್ರತೆಯನ್ನು ಅಳಿತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 1. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ. ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಕ್ಷೆಗೆ ತೆಗೆದುಕೊಂಡು ಬಂದಾಗ ಏನಾಗುತ್ತೆ? ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಹೆಚ್ಚಾಗುತ್ತದೆ. ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹೆಚ್ಚಾಗುತ್ತೆ, ಅದರ ವೇಗ ಕಡಿಮೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಹೆಚ್ಚಾಗುತ್ತದೆ. ಆಪ್ಷನ್ 1. ನೆಕ್ಸ್ಟು ಜೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತೆ? ಎ ಜೆಟ್ ಎಂಜಿನ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಐನ್ಸ್ಟೀನ್ ಸಂಬಂಧ E=mc². ದ್ರವ್ಯರಾಶಿಯ ಸಂರಕ್ಷಣೆ, ಶಕ್ತಿಯ ಸಂರಕ್ಷಣೆ, ರೇಖೀಯ ಸಂವೇಗದ ಸಂರಕ್ಷಣೆ. ಯಾವುದರ ತತ್ವದ ಮೇಲೆ ಜೆಟ್ ಇಂಜಿನ್ ಅಂತಕ್ಕಂಥದ್ದು ಕೆಲಸವನ್ನು ಮಾಡುತ್ತದೆ ಅಂತಕ್ಕಂಥದ್ದು? ಸೊ ಇದು ಬಂದು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೂಮೆಂಟ್. ಆಪ್ಷನ್ 4, ರೇಖೀಯ ಸಂವೇಗದ ಸಂರಕ್ಷಣೆ ಅಂತಕ್ಕಂಥ ಒಂದು ತತ್ವದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಸೊ ಇದನ್ನು ಸಂವೇಗ ಸಂರಕ್ಷಣೆ ತತ್ವ ಅಂತ ಹೇಳ್ತೀವಿ. ಜೆಟ್ ಎಂಜಿನ್ ಕೆಲಸ ಮಾಡ್ತಕ್ಕಂಥದ್ದು ಸಂವೇಗ ಸಂರಕ್ಷಣೆ ತತ್ವದ ಆಧಾರದ ಮೇಲೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಸಂವೇಗ ಅಂತ ಹೇಳಿದಾಗ ಇಲ್ಲಿ ನೋಡಿ, ಯಾವುದೇ ಕಾಯದ ಮೇಲೆ ಬಾಹ್ಯ ಬಲ 0 ಆಗಿದ್ದಾಗ ಆ ವ್ಯವಸ್ಥೆ ಒಟ್ಟು ಸಂವೇಗ ಸಂರಕ್ಷಿತವಾಗುತ್ತೆ ಅಂತ ಹೇಳ್ತಾರೆ. MV + MV ಅಂತ ಹೇಳಿದ್ರೆ = 0. ಇಟ್ ಮೀನ್ಸ್ ಅಲ್ಲಿ
0 ಬಲ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ರಾಕೆಟ್ ಅಂತ ಹೇಳಿದಾಗ ಅದು ಜೆಟ್ ವಿಮಾನ ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದಾಗ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಮವೇಗ ಸಂರಕ್ಷಣಾ ತತ್ವದ ಮೇಲೆ ಮಾಡ್ತಕ್ಕಂಥದ್ದು. ರಾಕೆಟ್ ಅಥವಾ ಜೆಟ್ ವಿಮಾನಗಳಲ್ಲಿ ಇಂಧನ ಉರಿಸಿದಾಗ ಬಿಡುಗಡೆಯಾಗುವ ಬಿಸಿ ಅನಿಲಗಳು ಹಿಂದಕ್ಕೆ ಚಿಮ್ಮುತ್ತವೆ. ಸೊ ಆ ಒಂದು ಪ್ರೊಸೆಸ್ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ರಾಕೆಟ್ ಚುಂಬಿಸುವ ಬಿಸಿ ಅನಿಲಗಳು ವಿಮಾನಕ್ಕೆ ಮುಮ್ಮುಖ ನೂಕು ಬಲವನ್ನು ಒದಗಿಸುತ್ತವೆ. ಯಾವ ರೀತಿ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬಿಡ್ತಕ್ಕಂಥ ಬಿಸಿ ಅನಿಲಗಳು ಹಿಂದಕ್ಕೆ ಹೋಗಿ ವಿಮಾನವನ್ನು ಮುಂದಕ್ಕೆ ಮುಮ್ಮುಖವಾಗಿ ನೂಕ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಮತ್ತು ಇಂಧನ ದಹನಕ್ಕೆ ಆಕ್ಸಿಜನ್ ಒದಗಿಸುವ ಪದಾರ್ಥಕ್ಕೆ ಆಕ್ಸಿಡಕ ಎಂದು ಹೆಸರನ್ನು ಇಟ್ಟಿದ್ದಾರೆ. ಇಂಧನ ದಹನಕ್ಕೆ ಆಕ್ಸಿಜನ್ ಒದಗಿಸ್ತಕ್ಕಂಥ ಒಂದು ಪದಾರ್ಥಕ್ಕೆ ಆಕ್ಸಿಡಕ ಅಂತ ಹೇಳ್ತಾರಂತೆ. ಮತ್ತು ಇಂಧನ ಮತ್ತು ಆಕ್ಸಿಡಕಗಳನ್ನು ಒಟ್ಟಾಗಿ ನೊಂದನ ಕಾರ್ಯಗಳು ಅಂತ ಹೇಳ್ತಾರೆ. ಸೊ ಇದು ರಾಕೆಟ್ ಇದು ಬರುತ್ತೆ 10th 8th 9th ಬರುತ್ತೆ. ಅಂಡ್ ರಾಕೆಟ್ನ ಮುಂಭಾಗದಲ್ಲಿ ಇಟ್ಟು ಕಳಿಸುವ ವೈಜ್ಞಾನಿಕ ಸಾಧನ ಅಥವಾ ಉಪಯುಕ್ತ ಹೊರೆ ಅಥವಾ ಪೇಲೋಡ್ ಅಂತ ಕರೀತಾರೆ. ಏನು ಮುಂದೆಗಡೆ ರಾಕೆಟ್ನ ಮುಂದೆ ಇಟ್ಟಿರ್ತಾರೆ. ಸೊ ನೀವು ನೋಡಿರಬಹುದು ರಾಕೆಟ್ ಅಂತ ಹೇಳಿದಾಗ ಸೊ ಹಿಂದೆ ಇರ್ತಕ್ಕಂಥ ಒಂದು ಅದು ಇಂಧನ ಏನಿರುತ್ತೋ ಅದು ಖಾಲಿ ಆದಂಗೆ ಹುರಿದೋದಂಗೆ ಅದು ಕಳಿಸಿ ಬೀಳ್ತಾ ಹೋಗುತ್ತೆ. ಮುಂದೆ ತುದಿಯಲ್ಲಿ ಇಟ್ಟಿರ್ತಕ್ಕಂಥ ಒಂದು ಉಪಗ್ರಹ ಅಂತ ಹೇಳ್ಬೋದು ಅಥವಾ ಪೇಲೋಡ್ ಅಂತ ಏನು ಹೇಳ್ತೀವಿ ಅದು ಮುಂದೆ ತುದಿಯಲ್ಲಿ ಇಟ್ಟಿರ್ತಾರೆ. ಸೊ ಅದರಿಂದ ನಮಗೆ ಬೇಕಂತ ಮಾಹಿತಿಯನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಿಂದೆ ಇರ್ತಕ್ಕಂಥದ್ದು ಹುರಿದು ಕೆಳಗಡೆ ಬೀಳ್ತಕ್ಕಂಥ ಒಂದು ಇದು ಇರುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ ರಾಕೆಟ್ನಲ್ಲಿರುವ ಇಂಧನ ಖರ್ಚಾಗುತ್ತಾ ಹೋದಂತೆ ರಾಕೆಟಿನ ಒಟ್ಟು ರಾಶಿ ಕಡಿಮೆ ಆಗುತ್ತದೆ. ಸೊ ಕೇಳ್ತಾರೆ ರಾಕೆಟ್ನಲ್ಲಿ ಇಂಧನ ಖರ್ಚಾಗುತ್ತಾ ಹೋದಂತೆ ರಾಕೆಟ್ನ ಒಟ್ಟು ರಾಶಿ ಕಡಿಮೆ ಆಗುತ್ತದೆ, ಜಾಸ್ತಿ ಆಗುತ್ತೆ, ಹಾಗೇ ಇರುತ್ತೆ, ಈ ರೀತಿ ಎಲ್ಲ ಕೇಳ್ತಾ ಹೋಗ್ತಾರೆ. ಕಡಿಮೆಯಾಗುತ್ತದೆ ಮತ್ತು ರಾಕೆಟ್ ಮೇಲೆ ಹೋದಂತೆಲ್ಲ ಗುರುತ್ವಾವೇಗೋತ್ಕರ್ಷ ನಿರಂತರವಾಗಿ ಬದಲಾಗ್ತಾ ಹೋಗುತ್ತಂತೆ. ಮತ್ತು ವಾಯುಮಂಡಲದ ಕೆಳ ಸ್ತರಗಳು ರಾಕೆಟ್ನ ಚಲನೆಗೆ ಪ್ರತಿರೋಧನ ಒಡ್ಡುತ್ತವಂತೆ. ಸೊ ವಾಯುಮಂಡಲದಲ್ಲಿ ಇರ್ತಕ್ಕಂಥ ಒಂದು ಏನು 5 ವಲಯಗಳು ಬರ್ತೋ ಸೊ ಅಲ್ಲಿ ಮೇಯ್ನಾಗಿ ವಾಯುಮಂಡಲದಲ್ಲಿ ಈ ಒಂದು ವಿಮಾನಗಳು ಹಾರಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ರಾಕೆಟ್ನ ಕೋಷ್ಟಕವನ್ನು ಎಂಜಿನ್ ಅಂತ ಕರೀತಾರೆ. ಉಪಯುಕ್ತ ಹೊರೆ ಎಮ್ ಅಂತ ಹೇಳ್ತಿದ್ದು ನಾವು ನೋಡಿದ್ವಲ್ಲ, ಎಮ್ಮು ಬಿಗ್ ಲೆಟರ್ ಎಮ್ಮು. ಮತ್ತು ಇಂಧನ ರಾಶಿ ಬಂದು ಸ್ಮಾಲ್ ಲೆಟರ್ ಎಮ್ನಿಂದ ಯೂಸ್ ಮಾಡ್ತಕ್ಕಂಥದ್ದು ಉಪಯುಕ್ತ ಹೊರೆ ನಿಷ್ಕಸ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಇಂಧನ ಮತ್ತು ಆಕ್ಸಿಡರ್ಗಳನ್ನ ಪ್ರತ್ಯೇಕ ಟ್ಯಾಂಕುಗಳಲ್ಲಿ ಇಟ್ಟಿರ್ತಾರಂತೆ. ಈ ಒಂದು ರಾಕೆಟ್ನ ಅಥವಾ ಜೆಟ್ ವಿಮಾನಗಳಲ್ಲಿ ಇಂಧನ ಸಪ್ರೇಟು ಆಕ್ಸಿಡರ್ಗಳನ್ನ ಸಪ್ರೇಟಾಗಿ ಇಟ್ಟಿರ್ತಾರಂತೆ. ಆ್ಯಂಡ್ ಕವಾಟಗಳ ಸಹಾಯದಿಂದ ಇವು ನಿಯಂತ್ರಿತ ಪ್ರಮಾಣದಲ್ಲಿ ಎಂಜಿನ್ಗೆ ಹೋಗುವಂತೆ ಮಾಡಿರ್ತಾರೆ. ಘನ ಇಂಧನಗಳನ್ನು ಸಹ ಇಂಧನವಾಗಿ ಬಳಸ್ತಾರಂತೆ. ಸೊ ಇದು ಬಂದು ರಾಕೆಟ್ ಅಥವಾ ಜೆಟ್ಗೆ ಸಂಬಂಧಪಟ್ಟಂತೆ ಮೇಯ್ನಾಗಿ ಇದು ಸಂವೇಗ ಸಂರಕ್ಷಣಾ ತತ್ವದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದು ಮೇಲೆ ಹೋದಂತೆಲ್ಲ ಅದರ ಒಟ್ಟು ರಾಶಿ ಕಡಿಮೆ ಆಗ್ತಾ ಹೋಗುತ್ತೆ, ಅದೊಂದಾಗಿರ್ಬೋದು. ಮತ್ತು ಇಂಧನ ದಹನಕ್ಕೆ ಆಕ್ಸಿಜನ್ ಒದಗಿಸ್ತಕ್ಕಂಥ ಒಂದು ಪದಾರ್ಥವನ್ನು ಆಕ್ಸಿಡಕ ಅಂತ ಕರೀತಾರೆ, ಅದೊಂದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಇಂಧನ ಮತ್ತು ಆಕ್ಸಿಡಕಗಳನ್ನು ಒಟ್ಟಾಗಿ ನೊಂದನಕಾರಿಗಳು ಅಂತ ಹೇಳ್ತಾರೆ. ಸೊ ಕೇಳ್ತಾರೆ ನೊಂದನಕಾರಿಗಳು ಅಂದರೆ ಯಾವುದು ಅಂತ ಕೇಳ್ಬೋದು. ಈ ಥರ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಬಣ್ಣ ಹಚ್ಚುವ ಬ್ರಷ್ನ ಬಿರು ಕೂದಲುಗಳು ನೀರಿನಲ್ಲಿ ಇಟ್ಟಾಗ ಬಿಡಿ ಬಿಡಿಯಾಗಿರುತ್ತವೆ, ಆದರೆ ನೀರಿಂದ ಹೊರತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಸೊ ಬಣ್ಣ ಹಚ್ಚುವ ಬ್ರಷಲ್ಲಿ ಏನಿರುತ್ತೆ ಆಯಿಲ್ ಕಂಟೆಂಟು ತುಂಬ ಇರುತ್ತೆ, ಹೌದಲ್ವಾ. ಸೊ ಅದೇನಾಗುತ್ತೆ ನೀರಿಗೆ ಹಾಕಿದಾಗ ಏನಾಗುತ್ತೆ ಅದು ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳುತ್ತಂತೆ. ನೀರಿನಿಂದ ತೆಗೆದಾಗ ಒಂದಕ್ಕೊಂದು ಅಂಟ್ಕೊಳ್ಳುತ್ತಂತೆ. ಅದಕ್ಕೆ ಪ್ರಮುಖವಾದ ರೀಸನ್ ಏನಂತ ಕೇಳಿದ್ರೆ ಮೇಲ್ಮೈ ಕರ್ಷಣ, ಮೇಲ್ಮೈ ಆಕರ್ಷಣೆ ಅಂತ ಹೇಳ್ತೀವಿ. ಮೇಲ್ಮೈ ಆಕರ್ಷಣೆ ಅಥವಾ ಮೇಲ್ಮೈ ಕರ್ಷಣ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದು ಡೋಪ್ಲರ್ ಪರಿಣಾಮಕ್ಕೆ ಉದಾಹರಣೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡೋಪ್ಲರ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ನಾವು ನೋಡ್ತಾ ಇದ್ರೆ ಡೋಪ್ಲರ್ ಎಫೆಕ್ಟ್ ಅಂತ ಹೇಳಿದ್ರೆ ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ನಲ್ಲಿ ಹಠಾತ್ ಕುಸಿತ ಅಂತಕ್ಕಂಥದ್ದು. ಆಪ್ಷನ್ 3 ಕುಸಿತ ಆಗ್ತಕ್ಕಂಥದ್ದು, ಕಡಿಮೆ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದು ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ? ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ? ಹೌ ಡಸ್ ಬ್ಲಾಟಿಂಗ್ ಪೇಪರ್ ಅಬ್ಸಾರ್ಬ್ ಇಂಕ್ ಅಂತ ಕೊಟ್ಟಿದ್ದಾರೆ. ಅಧಿಶೋಷಣೆಯ ಮೂಲಕ, ಕೆಪಿಲರಿ ಕ್ರಿಯೆಯ ಮೂಲಕ, ಕಾಗದ ಮತ್ತು ಶಾಯಿಯ ರಾಸಾಯನಿಕ ಪ್ರತಿಕ್ರಿಯೆಯಿಂದ, ಅಯನೀಕರಣದ ಮೂಲಕ. ಸೊ ಇದು ಬಂದು ಆಪ್ಷನ್ 2 ಕೆಪಿಲರಿ ಆಕ್ಷನ್ ಬೈ ಕೆಪಿಲರಿ ಆಕ್ಷನ್. ನೆಕ್ಸ್ಟ್ ಸೋಪಿನ ಗುಳ್ಳೆಯು ಬಣ್ಣ ಬಣ್ಣವಾಗಿ ಕಾಣಿಸುತ್ತದೆ, ಇದಕ್ಕೆ ಕಾರಣ ಏನು? ಸೋಪ್ ಬಬಲ್ಸ್ ಅಪಿಯರ್ಸ್ ಕಲರ್ಡ್, ಇಟ್ ಈಸ್ ಡ್ಯೂ ಟು ಚೆದುರುವಿಕೆ, ವ್ಯತಿಕರಣ, ಪ್ರತಿಫಲನ, ವಕ್ರೀಭವನ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಬಂದು ಸೋಪಿನ ಗುಳ್ಳೆ ಕಲರ್ಫುಲ್ ಆಗಿ ಕಾಣ್ತಕ್ಕಂಥದ್ದಕ್ಕೆ ಮೇನ್ ಆಗಿ ಕಾರಣ ಯಾವುದು ಅಂತ ಹೇಳಿದರೆ ಆಪ್ಷನ್ 2 ವ್ಯತಿಕರಣ, ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ಸೋಪಿನ ಗುಳ್ಳೆ ಬಣ್ಣವಾಗಿ ಕಾಣೋದಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ವ್ಯತಿಕರಣ. ನೆಕ್ಸ್ಟ್ ಬಂದು ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆ? ಕರ್ಡಿಂಗ್ ಆಫ್ ಮಿಲ್ಕ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪ್ರತಿಲೋಮನ, ಹೈಡ್ರಾಲಿಸಿಸ್, ವಿಕೃತಗೊಳ್ಳುವಿಕೆ, ಗರಣಿ ಕಟ್ಟುವಿಕೆ. ಸೊ ಹಾಲು ಮೊಸರಾಗೋದಕ್ಕೆ ಮೇನ್ ಕಾರಣ ಏನಂತಂದರೆ ಆಪ್ಷನ್ 3 ವಿಕೃತಗೊಳ್ಳುವಿಕೆ, ಡಿನ್ಯಾಚುರೈಸೇಷನ್ ಅಂತಕ್ಕಂಥದ್ದಾಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ಆಕಾಶವು ನೀಲಿಯಾಗಿ ಕಾಣುವುದಕ್ಕೆ ಕಾರಣ ಏನು? ದ ಸ್ಕೈ ಅಪಿಯರ್ಸ್ ಬ್ಲೂ ಬಿಕಾಸ್ ಆಫ್. ಏನಕ್ಕೆ ವಾತಾವರಣದ ನೀಲಿಯ ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ? ಮೇಯ್ನಾಗಿ ಇಲ್ಲಿ ಬರ್ತಕ್ಕಂಥದ್ದು ಬೆಳಕಿನ ಚದುರುವಿಕೆ ಅಂತಕ್ಕಂಥದ್ದು ಮೇಯ್ನಾಗಿ ಇದಕ್ಕೆ ಒಂದು ಸೈಂಟಿಫಿಕ್ ರೀಸನ್ನು. ಫಿಸಿಕ್ಸ್ ಸಂಬಂಧಪಟ್ಟಂತೆ ಬೆಳಕಿನ ಚದುರುವಿಕೆ. ಸೊ ಚದುರುವಿಕೆ ಎಲ್ಲರೂ ಕೊಟ್ಟಿದ್ದಾರೆ, ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ, ವೆಲಾಸಿಟಿ ಬರೋದಿಲ್ಲ, ಬೆಳಕಿನ ತೀವ್ರತೆ ಬರೋದಿಲ್ಲ, ಅಂಡ್ ನೀಲಿ ಬಣ್ಣದ ಬೆಳಕು ಅತ್ಯಂತ ಕಡಿಮೆ ಹೀರಲ್ಪಡುತ್ತದೆ ಬರೋದಿಲ್ಲ. ಸೊ ಇದು ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ, ವಾತಾವರಣವು ನೀಲಿಯ ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ. ಮೇಯ್ನಾಗಿ ಬೆಳಕಿನ ಚದುರುವಿಕೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ GI ಕೊಳವೆಗಳಲ್ಲಿ ಕಬ್ಬಿಣ ಸಂಸ್ಕರಣವನ್ನು ಈ ಕೆಳಕಂಡ ಲೇಪನದ ಮೂಲಕ ತಡೆಗಟ್ಟಲಾಗುವುದು. ಇನ್ GI ಪೈಪ್ಸ್ corrosion of iron is prevented by a coating with ಅಂತ ಕೊಟ್ಟಿದ್ದಾರೆ. ಕಬ್ಬಿಣವನ್ನು ಯಾವುದರ ಮೂಲಕ ಲೇಪನವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ಆಪ್ಷನ್ 3 ಜಿಂಕ್. ನೆಕ್ಸ್ಟ್ ಬಂದು ಮಾಲಿನ್ಯದಿಂದಾಗಿ ನದಿ ನೀರಿನ ಒಂದು ಸ್ಯಾಂಪಲ್ ಆಮ್ಲೀಯವಾಗಿರುವುದು ಕಂಡು ಬಂದಿತ್ತು. ಅದರ pH ಮೌಲ್ಯ ಎಷ್ಟಿರಬಹುದು? ಆಮ್ಲೀಯದ ಒಂದು pH ಮೌಲ್ಯ ಎಷ್ಟು ಅಂತ ಕೇಳಿದರೆ, ಮಾಲಿನ್ಯದಿಂದ ನದಿ ನೀರಿನ ಒಂದು ಇಟ್ ಮೀನ್ಸ್ ನದಿ ನೀರು ತುಂಬ ಮಾಲಿನ್ಯವಾಗಿದೆ, ಅದು ಆಮ್ಲೀಯ ಗುಣವನ್ನು ಹೊಂದಿರತಕ್ಕಂಥ ಅದರ ಒಂದು pH. ಇಟ್ ಮೀನ್ಸ್ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆಮ್ಲೀಯದ ಒಂದು pH ವ್ಯಾಲ್ಯೂ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ 5.3. ಸೊ ಮಳೆ ನೀರು ಅಂತ ಹೇಳ್ತೀವಲ್ಲ, ಸೊ ಮಳೆ ನೀರು 5ಕ್ಕಿಂತ ಕಡಿಮೆ ಇರುತ್ತೆ ಆಮ್ಲೀಯ ಇದು pH ವ್ಯಾಲ್ಯೂ. ಆದರೆ ಆಮ್ಲ ಮಳೆ ಬಂದು 5.3 ಅಥವಾ 5ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಬಂದು ಆಮ್ಲೀಯ ಮಳೆ ಆಗಿರುತ್ತೆ. 5ಕ್ಕಿಂತ ಕಡಿಮೆ ಬಂದು ಮಾಮೂಲಿ ಮಳೆ ನೀರು ಬರುತ್ತಲ್ಲ, ಸೊ ಅದು 5 ಆಗಿರುತ್ತೆ. ನೆಕ್ಸ್ಟು ರೆಫ್ರಿಜರೇಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ರೆಫ್ರಿಜರೇಟರ್ ಈಸ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ ಆಫ್, ಯಾವುದರಿಂದ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಉಷ್ಣಬಲ ಕ್ರಿಯಾಶಾಸ್ತ್ರದ 2ನೇ ನಿಯಮದಂತೆ. ಆಪ್ಷನ್ 2 ಥರ್ಮೋಡೈನಾಮಿಕ್ಸ್. ಟಿವಿ ಸಂವಹನದಲ್ಲಿ ಡ್ಯಾಶ್ ಇದ್ದರೆ ಒಳ್ಳೆಯದು. ಇನ್ ಟಿವಿ ಕಮ್ಯುನಿಕೇಷನ್ ಡ್ಯಾಶ್ ಈಸ್ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಟಿವಿಗೆ ಬೇಕಾಗಿರ್ತಕ್ಕಂಥ ಒಂದು ಯಾವ್ದು ಬೇಕೋ, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಬೇಕಾ, ಫ್ರೀಕ್ವೆನ್ಸಿ ಬೇಕಾ, ಅಥವಾ ಫೇಸ್ ಮಾಡ್ಯುಲೇಷನ್ ಬೇಕಾ, ಅಥವಾ ತರಂಗಾಂತರ ವೇವ್ ಲೆಂತ್ ಮಾಡ್ಯುಲೇಷನ್ ಬೇಕಾ ಅಂತ ಕೇಳ್ತಾ ಹೋದರೆ ಆನ್ಸರ್ ಆಪ್ಷನ್ 1 ಆಂಪ್ಲಿಟ್ಯೂಡ್. ಆಪ್ಷನ್ 1 ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ನೆಕ್ಸ್ಟ್ ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು? ದ ಮೆಟಲ್ ಪ್ರೆಸೆಂಟ್ ಇನ್ ಕ್ಲೋರೋಫಿಲ್ ಈಸ್ ಕಬ್ಬಿಣ, ತಾಮ್ರ, ಮೆಗ್ನೀಷಿಯಂ, ಜಿಂಕ್ ಅಂತ ಕೊಟ್ಟಿದ್ದಾರೆ. ಕ್ಲೋರೋಫಿಲಲ್ಲಿ ಮೇನ್ ಆಗಿ ಕಂಡು ಬರ್ತಕ್ಕಂಥ ಆಪ್ಷನ್ 3 ಮೆಗ್ನೀಷಿಯಂ. ನೆಕ್ಸ್ಟ್ ಬಂದು ಅಪ್ರತಿಮ ಪ್ರತಿಭಾಶಾಲಿ ಗಣಿತಜ್ಞ ಎಸ್ ರಾಮಾನುಜಂ ಅವರು ಸಂಖ್ಯೆಯೊಂದನ್ನು ಕುರಿತು, ಇದು ಬಹಳ ಕುತೂಹಲಕಾರಿ ಸಂಖ್ಯೆ, ಇದು ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದ್ದು ಇದನ್ನು 2 ಘನಗಳ ಮೊತ್ತವೆಂದು 2 ವಿಭಿನ್ನ ರೀತಿಗಳಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರಸಿದ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆನ್ಸರು 1729. ಆಪ್ಷನ್ 2. ನೆಕ್ಸ್ಟ್ ಭಾರತೀಯ ಅಡುಗೆಗಳಲ್ಲಿ ಬಳಸಲಾಗುವ ಮೆಣಸಿನಕಾಯಿಯ ಖಾರಕ್ಕೆ ಇವುಗಳಲ್ಲಿ ಕ್ಯಾಪ್ಸಿಸಿನ್ ಎಂಬ ವಸ್ತು ಇರುವುದು ಕಾರಣ. ಈ ಕ್ಯಾಪ್ಸಿಸಿನಾಯ್ಡ್ಗಳು ಮೆಣಸಿನಕಾಯಿಯ ಯಾವ ನಿರ್ದಿಷ್ಟ ಭಾಗದಲ್ಲಿ ಕಂಡುಬರುತ್ತವೆ? ಸೊ ಇಷ್ಟೇ ಸಿಂಪಲ್ ಕ್ವಶನು. ಅಡುಗೆಯಲ್ಲಿ ಬಳಸ್ತಕ್ಕಂಥ ಒಂದು ಮೆಣಸಿನಕಾಯಿ ಖಾರ ಇರುತ್ತೆ. ಸೊ ಖಾರಕ್ಕೆ ಮೇಯ್ನ್ ಕಾರಣ ಇಲ್ಲಿ ಕೇಳ್ಬೋದು, ಮೆಣಸಿನಕಾಯಿ ಖಾರಕ್ಕೆ ಕಾರಣ ಏನು ಅಂತ ಕೇಳ್ಬೋದು. ಅದು ಕ್ಯಾಪ್ಸಿಸಿನ್ ಅಂತಕ್ಕಂಥ ಒಂದು ವಸ್ತು ಇರುತ್ತೆ, ಹಾಗಾಗಿ ಆ ಖಾರ ಕಂಡು ಬರ್ತಕ್ಕಂಥದ್ದು. ಆದರೆ ಆ ಒಂದು ವಸ್ತು ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಬೀಜಗಳಲ್ಲಿ, ಕಾಂಡದಲ್ಲಿ, ಹೊರಗಿನ ಪೊರೆಯಲ್ಲಿ, ಒಳಗಿನ ಪೊರೆಯಲ್ಲಿ. ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಒಳಗಿನ ಪೊರೆಯಲ್ಲಿ ಕಂಡು ಬರ್ತಕ್ಕಂಥದ್ದಂತೆ. ಸೊ ಏನು ಕೋಟೆಡ್ ಇರುತ್ತೋ ಅದು ಒಳಗಡೆ ಕೋಟೆಡಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ www.twitter.com ಅಂತಕ್ಕಂಥದ್ದು ಏನಿದೆಯೋ, ಸೊ ಅದರ ಒಂದು ಸೃಷ್ಟಿಕರ್ತರು ಯಾರು? ಹೂ ಕ್ರಿಯೇಟೆಡ್ ಟ್ವಿಟರ್ ಅಂತ ಕೊಟ್ಟಿದ್ದಾರೆ. ಸೊ ಟ್ವಿಟರನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು? ಮಾರ್ಕ್ ಜುಕರ್ಬರ್ಗ್, ಸಬೀರ್ ಭಾಟಿಯಾ, ಜಾಕ್ ಡೋರ್ಸಿ, ಜೆಮಿ ವೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಜಾಕ್ ಡೋರ್ಸಿ. ಆಪ್ಷನ್ 3. ಮುಂದಿನ ಪ್ರಶ್ನೆ, ಆಲ್ಗೊರಿದಮ್ ಎಂಬ ಪದವು ಗಣಿತ ಮತ್ತು ಗಣಕ ವಿಜ್ಞಾನದಲ್ಲಿ ಬಳಕೆಯಾಗುವಂಥ ಕೆಲವು ಸ್ಪಷ್ಟವಾಗಿ ನಿರ್ವಹಿಸಲಾದ ಸೂಚನೆಗಳ ಪಟ್ಟಿಗೆ ಸಂಬಂಧಿಸಿದೆ. ಆಲ್ಗೊರಿದಮ್ ಎಂಬ ಪದ ಯಾವ ಮೂಲದಿಂದ ಬಂದಿದೆ? ಭಾರತೀಯ, ಪರ್ಷಿಯನ್, ಅಮೆರಿಕನ್ ಮತ್ತು ಚೀನಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಮೇಯ್ನ್ ಆಗಿ ಬರ್ತಕ್ಕಂಥದ್ದು ಆಪ್ಷನ್ 2 ಪರ್ಷಿಯನ್ನಿಂದ. ನೆಕ್ಸ್ಟ್, ವಾಹನಗಳ ಟೈರಿನಲ್ಲಿ ತುಂಬಲು ಗಾಳಿಗೆ ಬದಲಾಗಿ ನೀರನ್ನು ಏಕೆ ಬಳಸುವುದಿಲ್ಲ? ಸೊ ಏನು ವಾಹನಗಳ ಟೈರಲ್ಲಿ ಗಾಳಿಯನ್ನು ತುಂಬಿ ಅದನ್ನು ಟೈರ್ನ ದಪ್ಪ ಮಾಡ್ತಾರೆ, ಅದ್ರ ಬದಲು ನೀರನ್ನು ಬಳಸ್ಬೋದಲ್ವಾ? ಸೊ ಗಾಳಿಗೆ ಬದಲಾಗಿ ನೀರನ್ನು ಬಳಸ್ಬೋದಲ್ವಾ, ಯಾಕೆ ಗಾಳಿನೇ ಬಳಸಬೇಕು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸೊ ಮೇನ್ ರೀಸನ್ ಏನಕ್ಕೆ ಅಂತ ಹೇಳಿದರೆ, ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ವಾಟರ್ ಈಸ್ ಫಾರ್ ಲೆಸ್ ಕಂಪ್ರೆಷಬಲ್ ದ್ಯಾನ್ ಏರ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಆ ಒಂದು ನೀರನ್ನು ಬದಲಾಗಿ ಗಾಳಿಯನ್ನು ತುಂಬ್ತಾರೆ.
ಆ್ಯಂಡ್ ನೆಕ್ಸ್ಟ್ ಬಂದು ಚೆನ್ನಾಗಿ ಮಳೆಯಾದ ನಂತರ ವಿಶಿಷ್ಟವಾದ ಆಹ್ಲಾದಕರ ವಾಸನೆಯ ಅನುಭವವಾಗುತ್ತದೆ. ಈ ವಾಸನೆಗೆ ಕಾರಣವೇನು? ಯೂಶುವಲಿ ಆಫ್ಟರ್ ಹೆವಿ ರೈನ್ಸ್ ಎ ಪೆಕ್ಯುಲಿಯರ್ ಪ್ಲೆಸೆಂಟ್ ಸ್ಮೆಲ್ ಈಸ್ ಎಕ್ಸ್ಪೀರಿಯನ್ಸ್ಡ್. ವೈ ಈಸ್ ದಿಸ್ ಅಂತ ಕೊಟ್ಟಿದ್ದಾರೆ. ಮಳೆ ಆದ ನಂತರ ಆ ಒಂದು ಮಣ್ಣು ತುಂಬಾ ಘಮ ಅಂತ ಇರುತ್ತೆ. ಅದಕ್ಕೆ ಮೇನ್ ರೀಸನ್ ಏನಂತ ಹೇಳಿದರೆ ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂಥ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆ. ಆಪ್ಷನ್ 2 ಡ್ಯೂ ಟು ದ ಆ್ಯಕ್ಷನ್ ಆಫ್ ಸರ್ಟೈನ್ ಬ್ಯಾಕ್ಟೀರಿಯಾ ಗ್ರೋಯಿಂಗ್ ಇನ್ ದ ಡಮ್ ಸಾಯಿಲ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಳೆ ಬಿದ್ದಾಗ ಗಿಡಗಳ ಎಲೆಗಳು ಒದ್ದೆಯಾಗುವ ಕಾರಣ ಅಂತಕ್ಕಂಥದ್ದು ಬರೋದಿಲ್ಲ. ತೇವಭರಿತ ಗಾಳಿಯೊಂದಿಗೆ ಸೇರಿಕೊಂಡಂಥ ರಾಸಾಯನಿಕ ಕಾರಣಗಳು ಅಂತಕ್ಕಂಥದ್ದು ಅಲ್ಲ. ಮಳೆ ನೀರಿನಲ್ಲಿ ಕರಗಿರುವ ಕೆಲವು ರಾಸಾಯನಿಕಗಳು ಅಲ್ಲ. ಸೊ ಮೇ ಬಿ ಇದು ಆಗ್ಬಹುದು ಆನ್ಸರ್ ಆಪ್ಷನ್ 1. ಸೊ ಅದಕ್ಕಿಂತ ಮೇನ್ ರೀಸನ್ ಅಂತ ಹೇಳಿದ್ರೆ ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂಥ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 2. ನೆಕ್ಸ್ಟು ರಾಜ್ಯ ಮತ್ತು ಕೇಂದ್ರ ಅನುಸೂಚಿಗಳೆರಡರಲ್ಲಿಯೂ ನಿರೂಪಿಸಲಾಗಿರುವ ಒಂದು ಬಾಬ್ತಿಗೆ ಸಂಬಂಧಿಸಿದಂತೆ ಕೇಂದ್ರ ಕಾನೂನು ಹಾಗೂ ರಾಜ್ಯದ ಕಾನೂನುಗಳ ನಡುವೆ ಘರ್ಷಣೆ ಉಂಟಾದಾಗ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಏನಾದ್ರೂ ಘರ್ಷಣೆಗಳು ಉಂಟಾದರೆ ಅಥವಾ ಅವರ ಎರಡೂ ನಡುವೆ ಏನಾದರೂ ಜಗಳ ಪೈಪೋಟಿ ಅಥವಾ ಯಾವುದೋ ಒಂದು ಕದನ ಅಥವಾ ಯಾವುದೋ ಒಂದು ವಿಷಯ ಬಂತು ಅಂತ ಹೇಳಿದ್ರೆ ಇಲ್ಲಿ ರಾಜ್ಯಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ ಅಥವಾ ಕೇಂದ್ರಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ ಅಥವಾ ಎರಡಕ್ಕೂ ಸಮ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಕೇಳಿದರೆ ಸೊ ಇಲ್ಲಿ ಕೇಂದ್ರದ ಕಾನೂನೇ ಮೇಲುಗೈ ಆಗ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಈ ಕೆಳಗಿನ ಯಾರು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದಂತೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ ಅಂತ ಹೇಳಿದರೆ ಸಾರ್ವಜನಿಕ ಹಣದ ಪಾಲಕರು ಅಂತ ಕರೀತಕ್ಕಂಥದ್ದು ಯಾರಂತ ಹೇಳಿದರೆ ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕಪಾಲಕರು, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಇವ್ರನ್ನ ಮೇಯ್ನಾಗಿ ಸಾರ್ವಜನಿಕ ಹಣದ ಪಾಲಕರೆಂದು ಕರೀತಾರೆ. ನೆಕ್ಸ್ಟು ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವ ಅನುಚ್ಛೇದವು ಸಂಬಂಧಪಟ್ಟ ವಿಷಯ ವಸ್ತುವಿನ ಮಿತಿಗೊಳಪಡದೆ ಅಂತಾರಾಷ್ಟ್ರೀಯ ಕೌಲುಗಳು, ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಆಚರಣೆಗೆ ತರುವುದಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವಿರುವುದನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಅನುಚ್ಛೇದ 372, ಅನುಚ್ಛೇದ 51, ಅನುಚ್ಛೇದ 372(1) ಆ್ಯಂಡ್ ನೆಕ್ಸ್ಟ್ ಅನುಚ್ಛೇದ 252 ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನು, ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವ ಅನುಚ್ಛೇದವು ಸಂಬಂಧಪಟ್ಟ ವಿಷಯಗಳ ವಸ್ತುವಿನ ಮಿತಿಗೊಳಪಡದೆ ಅಂತಾರಾಷ್ಟ್ರೀಯ ಕೌಲುಗಳು, ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಆಚರಣೆಗೆ ತರುವುದಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸಂಸತ್ತಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಅನುಚ್ಛೇದ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ 4 ಏನಿದೆಯೋ 253 ಅಂತಕ್ಕಂಥದ್ದು. ಸೊ ಇದು ಬಂದು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಆಚರಣೆಗೆ ತರಲು ಕಾನೂನನ್ನು ರಚನೆ ಮಾಡ್ತಕ್ಕಂಥದ್ದು. ಆಪ್ಷನ್ 4 ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಆಚರಣೆಗೆ ತರಲು ಕಾನೂನನ್ನು ರಚನೆ ಮಾಡ್ತಕ್ಕಂಥದ್ದು ಅನುಚ್ಛೇದ 252ರಲ್ಲಿ ಹೇಳ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಈ ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗೆ ಸೇರಿಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡಿಂಗ್ ಯೂನಿಯನ್ ಲಿಸ್ಟ್ ಅಂತ ಕೇಳಿದರೆ ಅಂಚೆ ಸೇವೆ, ರಕ್ಷಣೆ, ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಗಳು, ಸಾರ್ವಜನಿಕ ಆರೋಗ್ಯ. ಸೊ ನೋಡಿ ಅಂಚೆ ಸೇವೆ ಅಂತಕ್ಕಂಥದ್ದು ಸೆಂಟ್ರಲ್ಲೇ ಬರುತ್ತೆ, ಸೆಂಟ್ರಲ್ ಗೌರ್ನಮೆಂಟ್ ಬರುತ್ತೆ. ರಕ್ಷಣೆ ಸೊ ಇದು ಸಹ ಸೆಂಟ್ರಲ್ ಗೌರ್ನಮೆಂಟ್ ಬರ್ತಕ್ಕಂಥದ್ದು. ಇನ್ನು ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಗಳು ಇದು ಸಹ ಬರುತ್ತೆ ಸೆಂಟ್ರಲ್ ಗೌರ್ನಮೆಂಟ್ಗೆ. ಸಾರ್ವಜನಿಕ ಆರೋಗ್ಯ ಏನಿದೆಯೋ ಇದು ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ, ಪಬ್ಲಿಕ್ ಹೆಲ್ತ್ ಅಂತಕ್ಕಂಥದ್ದು. ಆಪ್ಷನ್ 4. ನೆಕ್ಸ್ಟು ರದ್ದುಪಡಿಸಿದ ಹೊರತು ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ಗರಿಷ್ಠ ಅವಧಿ ಎಷ್ಟು? ರದ್ದುಪಡಿಸಿದ ಹೊರತು ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದರೆ ಸೊ ಅದು ಹೇಳ್ತಾರೆ ಎಷ್ಟು, 6 ತಿಂಗಳ ಒಳಗಡೆ ಅಂತ ಒಂದು ನಿರ್ಣಯ ತಗೋಬೇಕು ಅಂತ ಹೇಳ್ತಾರೆ. ಆಪ್ಷನ್ 2 6 ತಿಂಗಳ ಒಳಗಡೆ ಘೋಷಣೆನ ಹೊರಡಿಸ್ತಕ್ಕಂಥ 6 ತಿಂಗಳೊಳಗೆ ಆ ಒಂದು ಇದನ್ನ ತಗೊಳ್ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತೀಯ ಸಂವಿಧಾನ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನು ಮೊದಲಿಗೆ ನಿರೂಪಿಸಿದ ಸಂದರ್ಭ ಯಾವುದು ಅಂತ ಕೇಳಿದರೆ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಫಸ್ಟ್ ಫಾರ್ಮುಲೇಟೆಡ್ ಇನ್ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ, ಎ.ಕೆ. ಗೋಪಾಲನ್ ವರ್ಸಸ್ ಮದ್ರಾಸ್ ರಾಜ್ಯ, ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಸರ್ಕಾರ, ಗೋಪಾಲನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 1 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ನೆಕ್ಸ್ಟ್ ಬಂದು ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ವಿಚ್ ಆಫ್ ದ ರೈಟ್ ಬಿಲೋ ಇಸ್ ನಾಟ್ ಅ
ಫಂಡಮೆಂಟಲ್ ರೈಟ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಮೂಲಭೂತ ಹಕ್ಕು ಯಾವುದು ಅಲ್ಲ? ಸಮಾನತೆ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು, ಕೆಲಸ ಮಾಡುವ ಹಕ್ಕು. ಸೊ ನೋಡಿ ಇಲ್ಲಿ ಸಮಾನತೆ ಹಕ್ಕು ಬರುತ್ತೆ. ಸೊ ಇಲ್ಲಿ ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸಮಾನತೆ ಹಕ್ಕು ಬರುತ್ತೆ, ವಾಕ್ ಸ್ವಾತಂತ್ರ್ಯದ ಹಕ್ಕು ಬರುತ್ತೆ, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು ಬರುತ್ತೆ, ಕೆಲಸ ಮಾಡುವ ಹಕ್ಕು ಇದು ಒಬ್ಬ ವ್ಯಕ್ತಿಗೆ ಹಕ್ಕಿರುತ್ತೆ, ಬಟ್ ಇದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಸೊ ಹಾಗಾಗಿ 4 ಸರಿ ಇದೆ. ಆ್ಯಂಡ್ ಲಾಸ್ಟ್ ಕ್ವೆಶನ್, ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸಿದೆ? ಸೊ ಯಾವುದಂತ ಹೇಳಿದ್ರೆ ಕಾರ್ಖಾನೆ ಮುಂತಾದವುಗಳ ಮಕ್ಕಳ ನಿಯೋಜನೆಗೆ ನಿಷೇಧ ಮಾಡಿರ್ತಕ್ಕಂಥದ್ದು ಶೋಷಣೆ ವಿರುದ್ಧದ ಹಕ್ಕು. ಶೋಷಣೆಯ ವಿರುದ್ಧದ ಹಕ್ಕಲ್ಲಿ ಬರ್ತಕ್ಕಂಥದ್ದು ಅನುಚ್ಛೇದ 24. ಈ ಒಂದು ಅಡಿಯಲ್ಲಿ ಮಕ್ಕಳಿಗೋಸ್ಕರ ಕಾರ್ಖಾನೆ ಮುಂತಾದವುಗಳನ್ನು ಮಕ್ಕಳ ಯೋಜನೆಗೆ ನಿಷೇಧ ಅಂತಕ್ಕಂಥದ್ದನ್ನ ಕೊಡ್ತಿರ್ತಕ್ಕಂಥದ್ದು. ಮತ್ತು ಮಾನವ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆ ನಿಷೇಧ ಅಂತಕ್ಕಂಥದ್ದು 23ರಲ್ಲಿ ಬರುತ್ತೆ. ಅದು ಶೋಷಣೆಯಲ್ಲಿ ಬರ್ತಕ್ಕಂಥದ್ದು. ಅನುಚ್ಛೇದ 24 ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು 23 ಅದೇ ಹೇಳ್ದ ಹಾಗೆ ಮಾನವ ದುರ್ವ್ಯವಹಾರ ಹಾಗೂ ಬಲಾತ್ಕಾರ ದುಡಿಮೆಯ ನಿಷೇಧ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 21A ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ವಿದ್ಯಾಭ್ಯಾಸದ ಹಕ್ಕು. 21A ವಿದ್ಯಾಭ್ಯಾಸದ ಹಕ್ಕಾಗುತ್ತೆ. ವಿದ್ಯಾಭ್ಯಾಸದ ಹಕ್ಕು ಅಂತಕ್ಕಂಥದ್ದು ಬರುತ್ತೆ. ಇನ್ನು ಅನುಚ್ಛೇದ 45 ಅಂತಕ್ಕಂಥದ್ದು ಏನೇ ಇದು ಬಂದು 6 ವರ್ಷದ ಮಕ್ಕಳಿಗೆ ಶೋಷಣೆ ಮತ್ತು ಶಿಕ್ಷಣದ ಅವಕಾಶ. ಇದು ಬಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಬರುತ್ತೆ. 6 ವರ್ಷದೊಳಗಿನ ಮಕ್ಕಳಿಗೆ ಶೋಷಣೆ ಮತ್ತು ಶಿಕ್ಷಣದ ಅವಕಾಶ ಇದು ಬರೋದು 6 ವರ್ಷದ ಒಳಗಡೆ ಮಕ್ಕಳಿಗೆ. 45 24 ಬರೋದು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ ಆರ್ಟಿಕಲ್. ಸೊ ಇಷ್ಟು ಬಂದು FT 2011 ಪ್ರಶ್ನೆ ಪತ್ರಿಕೆ ಆಗಿತ್ತು. ಆ್ಯಂಡ್ ಇಲ್ಲಿ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ 29ರಿಂದ ಏನಿದೆಯೋ ಸೊ ಅದು ಕ್ಲಾರಿಟಿ ವೈಸ್ ಬಂದಿಲ್ಲ ಅಂತ ಹೇಳ್ತೀವಿ. ಸೊ ಆನ್ಸರ್ಸ್ ಬೇಕಾದ್ರೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ನೀವು ಬೇಕಂತ ಅಂದರೆ ಮಾರ್ಕನ್ನು ಮಾಡ್ಕೊಳ್ಬಹುದು. ಸೊ ಅಷ್ಟೇ ಸಾಕು ಅಂದರೆ ನೀವು ನಿಮ್ಮ ಇಷ್ಟ ನೋಡಬಹುದು. ಅದನ್ನು ಮೀರಿ ಆನ್ಸರ್ಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸೊ ಗುಡುಗು ಬಿರುಗಾಳಿ ರೂಪಗಳಲ್ಲಿ ಬಹುಮುಖ್ಯವಾದ ಅಂಶ ಯಾವುದು ಅಂತ ಹೇಳಿದರೆ ಆಪ್ಷನ್ 3 ಕೆಳಗಿನ ಸ್ತರಗಳಲ್ಲಿ ಸಮೃದ್ಧವಾದ ತೇವಾಂಶ ಆಗಿರುತ್ತೆ. ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ ಅಂತ ಕೇಳಿದರೆ ಗಾಳಿಯ ವೆಲಾಸಿಟಿ ಬಂದು ಅನಿಮೋಮೀಟರು. ಆ್ಯಂಡ್ ನೆಕ್ಸ್ಟ್ ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ತರ ಪ್ರದೇಶದಲ್ಲಿ ಉತ್ಪಾದಿಸುತ್ತಾರೆ. ಕೊಂಕಣ ರೈಲ್ವೆ ಅಂತ ಹೇಳಿದಾಗ ಇದು ಬಂದು ಮಂಗಳೂರು, ಪಣಜಿ ಮತ್ತು ಮುಂಬೈ. ಸೊ ಇಷ್ಟನ್ನ ಸಂಪರ್ಕವನ್ನು ಮಾಡ್ತಕ್ಕಂಥದ್ದು. ಸೊ ಮಂಗಳೂರು ಟು ಮುಂಬೈ ಅಂತಕ್ಕಂಥದ್ದು ಆಗಿರುತ್ತೆ. ಪಣಜಿ ಮಧ್ಯ ಸೇರಿಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಾಂಗ್ರಾ ಕಣಿವೆ ಎಲ್ಲಿದೆ ಅಂತ ಕೇಳಿದರೆ ಕಾಂಗ್ರಾ ಕಣಿವೆ ಹರಿಯಾಣ, ಹಿಮಾಚಲ ಪ್ರದೇಶ, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ. ಸೊ ಅದು ಬಂದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ ಹೇಳಿದ್ರೆ 5.85% ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಣಿಪುರದ ಅಧಿಕೃತ ಭಾಷೆ ಯಾವುದು ಅಂತ ಹೇಳಿದ್ರೆ ಮೈಥಿಲಾನ್ ಅಂತಕ್ಕಂಥದ್ದು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ಏನಿದೆಯೋ ಇದು ಬಂದು ಯಾವ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಹೋದರೆ ಆಪ್ಷನ್ 3 ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ. ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಅಂತ ಕೊಟ್ಟಿದ್ರೆ ಸೊ ನೋಡಿ ಮಧುರಾ ಮೀನಾಕ್ಷಿ ಅಂತ ಹೇಳ್ತೀವಿ, ಕಾಶಿ ವಿಶ್ವನಾಥ ಅಂತ ಹೇಳ್ತೀವಿ, ಪುರಿ ಜಗನ್ನಾಥ ಅಂತ ಹೇಳ್ತೀವಿ. ಆದರೆ ಪುಣೆ ವಿಠೋಬಾ ಅಂತಕ್ಕಂಥದ್ದು ಅಲ್ಲ. ಸೊ ಇದು ಬಂದು ಎಲ್ಲಿ ಬರ್ತಕ್ಕಂಥದ್ದು ಅಂದರೆ ಮಹಾರಾಷ್ಟ್ರದ ಸೋಲಾಪುರ. ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾಂಗ್ಸೆ ಚೀನಾ ಬರುತ್ತೆ, ಓಲ್ಗಾ ರಷ್ಯಾ ಬರುತ್ತೆ, ಡ್ಯಾನ್ಯೂಬ್ ಅಂತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥದ್ದು, ಯುಪ್ರೇಟಿಸ್ ಟರ್ಕಿ ಬರುತ್ತೆ. ಆ್ಯಂಡ್ ಡ್ಯಾನ್ಯೂಬ್ ಅಂತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥದ್ದಲ್ಲ, ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂಥದ್ದು, ಜರ್ಮನಿ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯ ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆ ನಡೆಸಿದ ಆಯೋಗ ಅಥವಾ ಸಮಿತಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇದು ಬಂದು ಆಪ್ಷನ್ 2 ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ 2011 ಹುಲಿಗಳ ಸಂಖ್ಯೆ ಗಣತಿಯ ಪ್ರಕಾರ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಇದು 2011ಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ. ಆದರೆ ಇವಾಗ 2024ಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥದ್ದು. ಎಷ್ಟು ಅಂತ ಹೇಳಿದರೆ 785 ಹೊಂದಿದೆ. ಆ್ಯಂಡ್ ಕರ್ನಾಟಕ ಬಂದು 563 ಹೊಂದಿದೆ. ಇದು ಕರ್ನಾಟಕ, ಇದು ಮಧ್ಯಪ್ರದೇಶ. ಇವಾಗಿರ್ತಕ್ಕಂಥ ಜಾಸ್ತಿ ಮಧ್ಯಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಬಂದು
1 ಮತ್ತು 2ಕ್ಕೆ ಸರಿ ಹೊಂದಿಸಿ ಅಂತ ಕೊಟ್ಟಿದ್ರೆ ಸಲ್ಮಾನ್ ರಶ್ದಿ ಬಂದು ಸ್ಯಾಟ್ನಿಂಗ್ ವರ್ಸಸ್ ಬರುತ್ತೆ, ವಿಕ್ರಮ್ ಸೇಠ್ ಬಂದು ಎ ಸೂಟಬಲ್ ಬಾಯ್, ಅರವಿಂದ್ ಅಡಿಗ ಬಂದು ದ ವೈಟ್ ಟೈಗರ್, ಅರುಂಧತಿ ರಾಯ್ ಬಂದು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಕ್ಕಂಥದ್ದು. ವಿಶ್ವ ನೀರಿನ ದಿನವನ್ನು ಎಂದು ಆಚರಿಸಲಾಗುತ್ತೆ ಅಂತ ಕೇಳಿದರೆ ಮಾರ್ಚ್ 22. ನೆಕ್ಸ್ಟ್ ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಯಾರು ಅಂತ ಕೇಳಿದರೆ ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಯಾರು? ಸೊ ಯಾರು ಅಂತ ಹೇಳಿದರೆ ಟಿ ವಿ ಸೋಮನಾಥನ್ ಅಂತಕ್ಕಂಥ 2024ಕ್ಕೆ ಇವರು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಕರ್ನಾಟಕದ ಸರ್ಕಾರವು ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆ ನೆಡುವಿಕೆಯನ್ನು ಇತ್ತೀಚೆಗೆ ನಿಷೇಧಿಸಿದೆ ಅಂತ ಕೊಟ್ಟಿದ್ರೆ ಆನ್ಸರ್ ಆಪ್ಷನ್ 3 ನೀಲಗಿರಿ. ನೆಕ್ಸ್ಟ್ 2G ಹಗರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದರೆ ದೂರ ಸಂಪರ್ಕ ಟೆಲಿಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ ಭಾರತ ಮೊದಲ ಯುದ್ಧ ವಿಮಾನ ಯಾವುದು ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ 4 ತೇಜಸ್ ಆಗಿರುತ್ತೆ. ನೆಕ್ಸ್ಟ್ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ರೆ ವಿಕ್ರಮ್ ಮಿಸ್ಟ್ರಿ 2024ರಲ್ಲಿ ವಿಕ್ರಮ್ ಮಿಸ್ಟ್ರಿ ಅವರು ಆಗಿರ್ತಾರೆ. ನೆಕ್ಸ್ಟ್ ಬಂದು ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಕೈರೋ. ಆ್ಯಂಡ್ ನೆಕ್ಸ್ಟ್ ಸೊ ಇದಾಯ್ತಲ್ವಾ. ಸೊ ಇಷ್ಟು ಬಂದು FDA 2011ರ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು. ಸೊ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಏನಿದೆಯೋ ಈಗ ಇದನ್ನ ಸಂಬಂಧಪಟ್ಟಂತೆ ಅದಕ್ಕೂ ರಿಲೇಟೆಡ್ ಆಗಿ ಆನ್ಸರ್ಸ್ನ ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.